80% ಶುಭ ನಿಮಗೆ. ಸ್ತ್ರೀಯಿಂದ ರಾಜಯೋಗ, ಆಸ್ತಿ, ಹಣಕಾಸು, ಐಶ್ವರ್ಯ ಪ್ರಾಪ್ತಿ. ಕನ್ಯಾ ರಾಶಿಯ ಮೇ ತಿಂಗಳ ಭವಿಷ್ಯ 2026. ಈ ಮಾಹಿತಿ ನಿಮಗೆ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಬಿಡಿಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಹಣಕಾಸು, ವ್ಯಾಪಾರ, ಮದುವೆ ಮತ್ತು ನಿಮ್ಮ ಒಂದು ಹೆಲ್ತ್ ರಿಲೇಟೆಡ್ ಬಗ್ಗೆ ಮತ್ತು ನಿಮ್ಮ ಒಂದು ಗುಣಲಕ್ಷಣ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ನೀವು ಸಾಕ್ಷಾತ್ ಶನೇಶ್ವರನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಬನ್ನಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಎಷ್ಟು ಶಾಂತವಾಗಿರ್ತೀರೋ ಅಷ್ಟು ರಾಜಯೋಗ. ನೀವು ಆವೇಶಕ್ಕೆ ಒಳಗಾದರೆ ಯಾವುದೇ ಕೆಲಸವೂ ಕೂಡ ನಿಮಗೆ ಕಾರ್ಯಸಿದ್ಧಿ ಆಗಲಿಕ್ಕಿಲ್ಲ. ಸಣ್ಣ ವಿಷಯಗಳಿಗೂ ಕೂಡ ಗಮನವನ್ನು ಕೊಡಲೇಬೇಕು. ನೀವು ಕೊಟ್ಟಿಲ್ಲ ಅಂದರೆ ಬಹಳಷ್ಟು ತೊಂದರೆಗೆ ಈಡಾಗುವಂಥ ಸಾಧ್ಯತೆ ಇದೆ. ಮತ್ತು ಆದಷ್ಟು ಸ್ಮಾರ್ಟ್ ರೀತಿಯಲ್ಲಿ ನೀವು ವರ್ಕನ್ನು ಮಾಡ್ತಾ ಇರ್ತೀರಾ. ಬಹಳಷ್ಟು ಸ್ಮಾರ್ಟಾಗಿ ಕೆಲಸಗಳನ್ನು ಮಾಡ್ತೀರಾ. ಆ ಕೆಲಸ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಬಹಳಷ್ಟು ಜವಾಬ್ದಾರಿಗಳು ಕೂಡ ಈ ಒಂದು ತಿಂಗಳಿನಲ್ಲಿ ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಮತ್ತು ಬಹಳಷ್ಟು ನಿಷ್ಠಾವಂತ ಮತ್ತು ಸತ್ಯವನ್ನು ಹೇಳಬೇಕು. ಸತ್ಯವನ್ನೇ ಆದರೂ ಕೂಡ ನೀವು ಸತ್ಯವನ್ನು ಹೇಳ್ತೀರಾ, ಆದರೆ ಆ ಸತ್ಯಕ್ಕೆ ನಿಮಗೆ ಒಂದು ಒಳ್ಳೆಯ ಜಯವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೇನದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮೊದಲನೇದಾಗಿ ವಿಶೇಷವಾಗಿ ಈ ಒಂದು ತಿಂಗಳಿನಲ್ಲಿ ಉದ್ಯೋಗದಲ್ಲಿ ನೋಡಿದಾಗ ವಿಶೇಷವಾಗಿ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕೂಡ ದೊರೆಯುತ್ತದೆ. ನೀವು ಮಾಡಿದ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಬಹುದು. ಶಾಂತವಾಗಿ ನಡೆದುಕೊಳ್ಳುವುದು ಒಳಿತು. ಇನ್ನು ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರು ಆದಷ್ಟು ಆಲೋಚನೆಯನ್ನು ಮಾಡಿ ನೀವು ಮಾತುಗಳನ್ನು ಆಡಬೇಕು ನಿಮ್ಮ ಹಿರಿಯ ಅಧಿಕಾರಿಗಳೊಟ್ಟಿಗೆ. ಇಲ್ಲದಿದ್ದರೆ ಸ್ವಲ್ಪ ಕಷ್ಟಕರ. ಇನ್ನು ಹಣಕಾಸಿನ ವಿಚಾರ, ಹಳೆಯ ಬಾಕಿಗಳು ವಾಪಸ್ಸಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅಚಾನಕ್ಕಾಗಿ ಸ್ವಲ್ಪ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೋ ಅಥವಾ ಏನೋ ಒಂದು ವಸ್ತುಗಳ ಮೇಲೆ ವ್ಯಾಮೋಹ ಉಂಟಾಗಿ ಸ್ವಲ್ಪ ಖರ್ಚು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಅದಕ್ಕೋಸ್ಕರ ನೀವು ಹೊಸ ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಬಂಗಾರ ಅಥವಾ ಏನಾದರೂ ಕೊಡಿಸ್ಬೇಕು ಅನ್ನುವಂಥ ಒಂದು ಆಲೋಚನೆ, ಏನಾದರೂ ಒಂದು ಗ್ರಾಮ್ನಷ್ಟಾದರೂ ಬಂಗಾರವನ್ನು ಪಡಿಬೇಕು ಅನ್ನುವಂಥ ಆಸೆಯೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಅಲ್ಲಿ ನಿಮ್ಮ ಹಣ ವ್ಯಯ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಆದರೆ ನಿಮ್ಮ ಧರ್ಮಪತ್ನಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆ ಚಿನ್ನವನ್ನು ಕೊಡಿಸ್ಬೇಕು ಅಂತ ನೀವು ಯೋಜನೆಯನ್ನು ರೂಪಿಸಿಕೊಂಡ್ರೆ ಬಹಳಷ್ಟು ರೀತಿಯಾದಂಥ ಶುಭವಾಗುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ವ್ಯಾಪಾರದಲ್ಲಿ ನೋಡಿ, ನಿಮ್ಮ ವ್ಯಾಪಾರದಲ್ಲಿ ನೋಡಿದಾಗ ವಿಶೇಷವಾಗಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವ್ಯವಹಾರದಲ್ಲಿ ಲಾಭವಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿಯ ಸಂಗಾತಿ ನೀವು ಮಾಡುವಂತಹ ಒಂದು ಕೆಲಸಕ್ಕೆ ಬಹಳಷ್ಟು ರೀತಿಯಾದಂಥ ಒಂದು ಸಹಕಾರಿಯಾಗುವಂತಹ ಸಾಧ್ಯತೆ ಇದೆ. ಅಥವಾ ನಿಮ್ಮ ಧರ್ಮಪತ್ನಿ ಏನಾದರೂ ಇದ್ದರೆ, ನೀವೇನಾದರೂ ಮದುವೆ ಆಗಿದ್ದರೆ ಅವರು ನಿಮಗೆ ಏನಾದರೂ ಇವನು ಹೇಗಾದರೂ ಒಂದು ಒಳ್ಳೆ ದಾರಿ ಬರಲಿ ಅಂತ ಹೇಳಿ ಅವರಿಂದ ಒಂದು ಚಿನ್ನವೋ ಅಥವಾ ಒಂದು ಒಡವೆಯೋ ಪಡೆದುಕೊಂಡು ಅದನ್ನು ಅಡಮಾನವಾಗಿ ಇಟ್ಟು ನೀವು ವ್ಯಾಪಾರವನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಎಷ್ಟೋ ಉದ್ಯಮಿಗಳನ್ನು ನಾನು ನೋಡಿರೋ ಪ್ರಕಾರ, ನಾನು ಕನ್ಸಲ್ಟೇಷನ್ ತೊಗೊಂಡಿರೋ ಪ್ರಕಾರ, ಪತ್ನಿಯ ಚಿನ್ನವನ್ನು ಅಡಮಾನವಾಗಿ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿರ್ತಾರೆ. ಯಾಕೆಂದರೆ ಅವರ ಪರಿಶ್ರಮವನ್ನು, ಅವ್ರು ಮಾಡುವಂತಹ ಕೆಲಸವನ್ನು ನಿಮ್ಮ ಧರ್ಮಪತ್ನಿ ನೋಡಿರ್ತಾರೆ. ಹಾಗಾಗಿ ನಿಮಗೆ ಬಹಳಷ್ಟು ರೀತಿಯಾದಂಥ ಸಹಕಾರಿಯಾಗಿರ್ತಾರೆ. ಆದರೆ ಬಹಳಷ್ಟು ಧೈರ್ಯವಾಗಿರಬೇಕು. ಯಾಕೆ ಅಂದರೆ ನೀವೆಷ್ಟು ಧೈರ್ಯವಾಗಿರ್ತೀರೋ ಅಷ್ಟು ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭ. ಅದರಲ್ಲೂ ಕೂಡ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ. ಮತ್ತು ವಿಶೇಷವಾಗಿ ಒಂದು ವೈದ್ಯಕೀಯ ಸಂಬಂಧಪಟ್ಟಂತಹ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದರೆ, ಔಷಧೋಪಚಾರದ ಒಂದು ಉದ್ಯಮವನ್ನು ನಡೆಸ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಥವಾ ಜವಳಿ ಉದ್ಯಮ ಅಥವಾ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವು ಬಟ್ಟೆಗಳ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಬ್ಯೂಟಿಷಿಯನ್ಸ್ಗಳಿಗಾಗಿರ್ಬೋದು, ಅಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ
ನೀವು ಯಾವುದೇ ವ್ಯವಹಾರವನ್ನು ಮಾಡಬೇಕಾದ್ರೆ ಸಾಲವನ್ನು ಕೊಡಲಿಕ್ಕೆ ಹೋಗಬೇಡಿ. ಸಾಲವನ್ನು ಕೊಟ್ಟರೆ 20 ಭಾಗದಷ್ಟು ನಷ್ಟ ಅನುಭವಿಸುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋಣ ಬನ್ನಿ. ನೋಡಿ, ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ನೋಡಿ, ದಾಂಪತ್ಯ ಜೀವನದಲ್ಲಿ 3ನೇ ವ್ಯಕ್ತಿಗಳು ಅಡ್ಡ ಬರುವಂತಹ ಸೂಚನೆಗಳು ಇರ್ತಕ್ಕಂಥದ್ದು. ಹಾಗಾಗಿ ಅಂಥ ಯಾವುದೇ ಒಂದು ವ್ಯಕ್ತಿಗಳು ಬಂದ್ರಪ್ಪ ಅಂತ ಹೇಳಿದ್ರೆ ಆದಷ್ಟು ಅವರಿಗೆ ದೂರ ತಳ್ಳುವುದು ಒಳ್ಳೆಯದು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ವೈವಾಹಿಕ ಜೀವನದಲ್ಲಿ ಗಂಡ ಒಂದು ಕಡೆ, ನೀವೊಂದು ಕಡೆ ಆಗಿರ್ತೀರ. ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಒಬ್ಬಂಟಿಯ ಜೀವನ ಏನೋ ಒಂದು ರೀತಿಯಲ್ಲಿ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಆದಷ್ಟು ನಿಮ್ಮ ಮಕ್ಕಳೊಟ್ಟಿಗೆ ಆದಷ್ಟು ಸ್ವಲ್ಪ ಪ್ರೀತಿ ವಿಶ್ವಾಸನ ಇರಲಿಕ್ಕೆ ಪ್ರಯತ್ನ ಮಾಡಿ, ಅಥವಾ ಯಜಮಾನರೊಟ್ಟಿಗೆ ಸ್ವಲ್ಪ ಆದಷ್ಟು ದೂರ ಪ್ರಯಾಣವನ್ನು ಮಾಡಿದರೆ ಬಹಳಷ್ಟು ಶುಭವಾಗುವಂತಹ ಸಾಧ್ಯತೆ ಇದೆ. ದಂಪತಿಗಳೊಟ್ಟಿಗೆ ಒಂದು ಮನೆ ದೇವ್ರಿಗೆ ಹೋಗಿ ಬರೋದಾಗಿರ್ಬೋದು, ಅಥವಾ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿರ್ತೀರ. ಈ ಒಂದು ಕಷ್ಟದಿಂದ ನಮ್ಗೆ ಬಂದಿರುವಂತಹ ಸಾಲದಿಂದ ಇದರಿಂದ ಹೊರಗಡೆ ಬರಬೇಕಪ್ಪ ಅಂತ ಹೇಳಿ ಭಗವಂತನಿಗೆ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ದಂಪತಿಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರುವುದರಿಂದ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆ ಬಂದು ವಿಶೇಷವಾಗಿ ಪ್ರೀತಿ ಜೀವನದಲ್ಲಿರ್ತಕ್ಕ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಗೊಂದಲಗಳು ಉಂಟಾಗಬಹುದು. ಅಂದರೆ ನೀವು ಇಚ್ಛೆ ಪಟ್ಟವ್ರನ್ನ ಮದುವೆ ಆಗಬೇಕಾ ಬೇಡವಾ ಅನ್ನುವಂಥ ಒಂದು ಗೊಂದಲದಲ್ಲಿರುತ್ತೆ. ಅದು ನಿಮ್ಮ ನಿರ್ಣಯದಲ್ಲೇ ಇರುತ್ತೆ. ಆದಷ್ಟು ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಆದಷ್ಟು ನಿಮ್ಮ ತಂದೆ ತಾಯಿಯ ಒಪ್ಪಿಗೆಯನ್ನು ತೆಗೆದುಕೊಂಡು ನೀವು ನಿರ್ಧಾರವನ್ನು ತೆಗೆದುಕೊಂಡ್ರೆ ಬಹಳಷ್ಟು ರೀತಿಯಾದಂಥ ಶುಭವಾಗುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಜಾಗ್ರತೆಯನ್ನು ವಹಿಸಿದ್ರೆ ಬಹಳಷ್ಟು ರೀತಿಯಾದಂಥದ್ದು ಶುಭವಾಗುತ್ತೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯ ಶಿಕ್ಷಣದಲ್ಲಿ ಲಾಭವಿದೆ. ಇಷ್ಟು ಕನ್ಯಾ ರಾಶಿಯ ಒಂದು ಫಲಾನುಫಲಗಳು.